ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮೀನುಗಾರಿಕೆ ಸ್ಥಗಿತಗೊಂಡಿದೆ. ಕೆಲ ತಿಂಗಳಿಂದ ಮೀನಿಲ್ಲದೆ ಲಂಗರು ಹಾಕಿರುವ ದೋಣಿಗಳೀಗ ಮುಂಗಾರು ಮುಗಿಯುವವರೆಗೆ ಕಾಯುವಂತಾಗಿದೆ. ಕರಾವಳಿಯಲ್ಲಿ ಮುಂಗಾರು ಮುನ್ಸೂಚನೆ, ಮೀನುಗಾರಿಕೆಗೆ ತೆರಳದಂತೆ ಮುನ್ನೆಚ್ಚರಿಕೆ. ರಾಜ್ಯದಲ್ಲಿ ಕೆಲ ದಿನಗಳಿಂದ ಮೀನುಗಾರಿಕೆ ಚಟುವಟಿಕೆ ಕಾಣಿಸ್ತಾ ಇರಲಿಲ್ಲ. ಇದೀಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಸಾಧ್ಯತೆ ಹಿನ್ನೆಲೆ ಮೀನುಗಾರರಿಗೆ ಮತ್ತಷ್ಟು ತಲೆನೋವಾಗಿದೆ. ಮೇ 18ರಿಂದ 22ರವರೆಗೆ ಮೀನುಗಾರಿಕೆಗೆ ತೆರಳದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಕಾರವಾರ, ಬೇಲೆಕೇರಿ, ತದಡಿ, ಹೊನ್ನಾವರ, ಭಟ್ಕಳ ಸೇರಿದಂತೆ ಹಲವೆಡೆ ಮೀನುಗಾರಿಕಾ ದೋಣಿಗಳು ಬಂದರಲ್ಲೇ ಲಂಗರು ಹಾಕುವಂತಾಗಿದೆ. ಜೂನ್ 1ರಿಂದ ಜುಲೈ 31ರೊಳಗೆ ಸರ್ಕಾರ ನಿಷೇಧ ಮಾಡಿದೆ. ಅದೇ ರೀತಿ ನಾವು ಅವರ ಆದೇಶವನ್ನು ಪಾಲನೆ ಮಾಡಿ ನಾವು 2 ತಿಂಗಳ ತನಕ ನಾವು ಬಂದ್ ಮಾಡ್ತಾ ಇದ್ದೇವೆ ಮೀನುಗಾರಿಕೆ. ಈಗ ಆಗಸ್ಟ್ 1ನೇ ತಾರೀಕಿಂದ ನಾವು ಮತ್ತೆ ಹೋಗ್ತಾ ಇದ್ದೇವೆ. ಮತ್ತು ಅದೇ ರೀತಿ ಈಗ 2 ತಿಂಗಳಲ್ಲಿ ಯಾವುದಾದ್ರೂ ಒಂದು ಮೇಂಟೆನೆನ್ಸ್ ಆಗಲಿ, ಇಂಜಿನ್ ಮೇಂಟೆನೆನ್ಸ್ ಆಗಲಿ, ಬಲೆ ಮೇಂಟೆನೆನ್ಸ್ ಆಗಲಿ ಅದೆಲ್ಲ ಮಾಡ್ಕೊಳ್ತಾ ಇದ್ದೇವೆ. ಈಗ ಬಂದಂಥ ಹೊರ ರಾಜ್ಯದಿಂದ ಬಂದಂಥ ಕಾರ್ಮಿಕರು ಸುಧಾ ಈಗ ಹೊರಟಿದೆ. ಈ ರೀತಿ ಆದರೆ ತಿಂಗಳಿಗೆ 3 ತಿಂಗಳು ಒಂದ್ಸಲ ಈ ರೀತಿ ತುಫಾನ್ ಆದರೆ ನಮ್ಮ ಮೀನುಗಾರರು ಬದುಕುದು ಹೇಗೆ ಕಷ್ಟ ಆಗ್ತಾ ಇದೆ. ಮೀನುಗಾರರಿಗೆ ಏನಾದ್ರು ಒಂದು ಪರಿಹಾರ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೊಡಬೇಕು. ಕರಾವಳಿಯ ಬಂದರುಗಳಲ್ಲಿನ ಯಾಂತ್ರಿಕ ದೋಣಿಯ ಮೀನುಗಾರರು ತೊಂದರೆ ಅನುಭವಿಸಿದ್ದಾರೆ. 4 ತಿಂಗಳಿಂದ ಫಿಶಿಂಗ್ ಬೋಟ್ ಅನ್ನ ಸಮುದ್ರಕ್ಕೆ ಕೊಂಡೊಯ್ಯದೆ ಬಂದರಲ್ಲೇ ಕಟ್ಟಿದ್ರು. ಜೂನ್ 1ರಿಂದ ಜುಲೈ 31ರವರೆಗೆ ಮೀನುಗಾರಿಕಾ ನಿಷೇಧ ಅವಧಿ ಇರುತ್ತೆ. ಆ ವೇಳೆ ಮೀನುಗಾರಿಕೆ ನಡೆಸಲು ಸಾಧ್ಯವಿಲ್ಲ. ಹೀಗಾಗಿ ಸರ್ಕಾರ ನೆರವು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಹವಾಮಾನ ಇಲಾಖೆಯು ಈಗ ತುಫಾನ್ ಆಗ್ತಾ ಅಂತ ಮುನ್ಸೂಚನೆ ಕೊಡ್ತಾ ಇದೆ. ಅವರೆಲ್ಲ ಪ್ರಕಾರ 20ರಿಂದ 22ನೇ ತಾರೀಕು ತನಕ ತುಫಾನಿನ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಇದೇ ಥರ ಮೀನುಗಾರಿಕೆ ಪ್ರಾರಂಭವಾದಿಂದ ಏನಾದರೂ ತುಫಾನ್ ಇಲ್ಲಾಂದರೆ ಯಾವುದಾದ್ರೂ ಒಂದು ಹವಾಮಾನ ವೈಪರೀತ್ಯದಿಂದ ಬೋಟ್ಗಳು ಹೋಗುವುದು ಬರುವುದು ಹೀಗೆ ಆಗ್ತಾಯಿದೆ. ಈ ವರ್ಷ ಸ್ವಲ್ಪ ನಾವು ಏನಾದರೂ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು, ಒಳ್ಳೆ ಥರ ಟ್ರಾಲರ್ಸ್ಗಳಿಗೆ ಒಳ್ಳೆ ಥರ ಫಿಶಿಂಗ್ ಆಗ್ಬೋದಂತ. ಆ ನಿರೀಕ್ಷೆ ಸುಳ್ಳಾಗಿದೆ. ಕಡಲ ಮಕ್ಕಳ ಬದುಕು ವರ್ಷದಿಂದ ವರ್ಷಕ್ಕೆ ದುಸ್ತರವಾಗುತ್ತಿದೆ. ಹವಾಮಾನ ವೈಪರೀತ್ಯ ಮತ್ತು ಮತ್ಸ್ಯಕ್ಷಾಮ ಕಡಲನ್ನ ನಂಬಿಕೊಂಡವರ ಬದುಕಿನ ಮೇಲೆ ಬರೆ ಎಳೆದಂತೆ ಮಾಡಿರೋದು ದುರಂತಕರವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಅಬ್ಬರದ ಮಳೆ ಶುರುವಾಗಿದೆ. ಸಿಡಿಲಿಗೆ ಅನೇಕರು ಬಲಿಯಾಗ್ತಾ ಇದ್ದಾರೆ. ಆದರೆ ಸಿಡಿಲಿನಿಂದ ಪಾರಾಗೋಕೆ ಹೊಸ ಆಪ್ ಒಂದು ಬಂದಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಗುಡುಗು ಸಿಡಿಲಿನ ಜೊತೆ ಭಯಂಕರ ಮಳೆ ಸುರಿಯುತ್ತಿದೆ. ಮುಂಗಾರು ಪೂರ್ವ ಮಳೆಯಲ್ಲಿ ಸಿಡಿಲು ಮಿಂಚಿನ ಆತಂಕವೇ ಹೆಚ್ಚು. ಕಳೆದ 12 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೇವಲ ಸಿಡಿಲಾಘಾತದಿಂದ 881 ಮಂದಿ ಸಾವನ್ನಪ್ಪಿದ್ದಾರೆ. ಕರಾವಳಿಯಲ್ಲೂ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. 5 ವರ್ಷಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 21 ಮಂದಿ ಸಿಡಿಲಿನಿಂದ ಮೃತರಾಗಿದ್ದಾರೆ. ಈ ಬಾರಿ ಪ್ರಾರಂಭಿಕ ಮಳೆಗೆ 5 ಸಾವನ್ನಪ್ಪಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಡಿಲಿನ ತೀವ್ರತೆ ಇರುವ ಕಡೆಗಳಲ್ಲಿ ಮಿಂಚು ಪ್ರತಿಬಂಧಕ ಟವರ್ ಅಳವಡಿಸಬೇಕೆಂಬ ಬೇಡಿಕೆಗೆ ಇನ್ನೂ ಬೆಲೆ ಸಿಕ್ಕಿಲ್ಲ. ಸದ್ಯ ನೆಮ್ಮದಿಯ ವಿಚಾರ ಏನಪ್ಪಾ ಅಂದ್ರೆ ಮಿಂಚು ಸಿಡಿಲಿನ ಅಲರ್ಟ್ ನೀಡುವ ಒಂದು ಆಪ್ ಬಳಕೆಗೆ ಬಂದಿದೆ. ದಾಮಿನಿ ಹೆಸರಿನ ಆಪ್ನಲ್ಲಿ 15 ನಿಮಿಷ ಮುಂಚೆಯೇ ಅಲರ್ಟ್ ಮೆಸೇಜ್ ಬರುತ್ತೆ. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯ ಅಭಿವೃದ್ಧಿಪಡಿಸಿರುವ ಈ ತಂತ್ರಜ್ಞಾನದಿಂದ ಸಾವು ನೋವಿನ ಪ್ರಮಾಣ ತಗ್ಗಿಸಲು ನೆರವಾಗಲಿದೆ. ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆಯು ಸಿಡಿಲು ಪತ್ತೆ ಹಚ್ಚುವ ಸಂವೇದಕಗಳನ್ನು ಅಳವಡಿಸಿದೆ. ಈ ಸಲ ಮೇಡಮ್ ಸ್ಪೆಸಿಫಿಕ್ವಾಗಿ ಒಂದು ಲೈಟ್ನಿಂಗ್ ಸ್ಟ್ರೈಕ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದನೇ ಅದು ಡೂಸ್ ಆ್ಯಂಡ್ ಡೋಂಟ್ಸ್ ಸ್ಪಷ್ಟವಾಗಿ ಬಂದಿದೆ.
ಪ್ಲಸ್ ಎಲ್ಲ ಪ್ರಿಕಾಷನರಿ ಮೀಸರ್ಸ್ ಎಲ್ಲ ಹೇಳಿದ್ದಾರೆ. ಇದು ಲೈಟ್ನಿಂಗ್ ಸ್ಟ್ರೈಕ್ ಬಂದಾಗ ಒಂದು ಆ್ಯಪ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಂದು ದಾಮಿನಿ ಆ್ಯಪ್ ಇದೆ. ಆ ದಾಮಿನಿ ಆ್ಯಪ್ ತಾವು ಎಲ್ಲ ಡೌನ್ಲೋಡ್ ಮಾಡಬೇಕು. ಆ ಆ್ಯಪ್ ಮುಖಾಂತರ 7 minutes 14 minutes ಪ್ಲಸ್ 21 minutes ಈ 3 ಲೆವೆಲಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಈ ಆ್ಯಪ್ಗಳನ್ನು ನೀವು ಎಲ್ಲರೂ ಡೌನ್ಲೋಡ್ ಮಾಡಬೇಕು. ನಿಮ್ಮ ಮೊಬೈಲ್ ಲೊಕೇಶನ್ ಮತ್ತು GPS ಲೊಕೇಶನಿಂದ ತಮಗೆ ಇದು ಲೈಟ್ನಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಲೈಟ್ನಿಂಗ್ದು ವಾರ್ನಿಂಗ್ ಬಂದ ತಕ್ಷಣ ಅದರಲ್ಲಿ ನಮ್ಮ ಪ್ರಿಕಾಷನರಿ ಮೀಸರ್ ಏನೇನಿದೆ ಅದು ಎಲ್ಲ ಫಾಲೋ ಮಾಡಬೇಕು. ಆಚೆ ಕಡೆ ಹೋಗಬಾರ್ದು, ಆಚೆ ಕಡೆ ಮೊಬೈಲಲ್ಲಿ ಫೋನಲ್ಲಿ ಮಾತಾಡಬಾರ್ದು. ಹಳದಿ ಬಣ್ಣದ ಮಿಂಚಿನ ಚಿಹ್ನೆ ತೋರಿದ್ರೆ 5 ನಿಮಿಷ, ನೀಲಿ ಬಣ್ಣದ ಚಿಹ್ನೆ ಕಂಡ್ರೆ 10 ನಿಮಿಷ ಹಾಗೂ ನೇರಳೆ ಬಣ್ಣದ ಚಿಹ್ನೆ ಕಂಡು ಬಂದ್ರೆ 15 ನಿಮಿಷದ ಒಳಗೆ ಸಿಡಿಲು ಹೊಡೆಯುವ ಅಪಾಯವಿದೆ ಎಂದರ್ಥ. ಈ ಆಪ್ ಬಳಸುವ ಮೂಲಕ ಅಪಾಯದಿಂದ ಪಾರಾಗಬಹುದು. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮುಂಗಾರಿನ ಮುನ್ನವೇ ಕರುನಾಡಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಹಲವೆಡೆ ಮಳೆರಾಯ ಧರಣಿ ಕೂತಿದ್ದಾನೆ. ಇನ್ನು ಕೆಲವೆಡೆ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾನೆ. ಮಲೆನಾಡು ಶಿವಮೊಗ್ಗ ನಗರದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಭಾರೀ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಹೊಸಮನೆ, ಅಣ್ಣಾನಗರ, ಬಾಪೂಜಿ ನಗರದಲ್ಲಿ ಮನೆ ಹಾಗೂ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಶಿವಮೊಗ್ಗದಲ್ಲಿ ಮಳೆ ನೀರು ನುಗ್ಗಿದ್ದ ತಗ್ಗು ಪ್ರದೇಶಗಳಿಗೆ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಧಾರಾಕಾರ ಮಳೆಗೆ ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಳೆ ನೀರಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದರು. ಇನ್ನು ತರೀಕೆರೆ ತಾಲೂಕಿನ ಕೆರೆ ಹೊಸಹಳ್ಳಿ ಗ್ರಾಮದಲ್ಲಿ ಮಳೆಗೆ ಅರಳಿ ಮರವೊಂದು ಧರೆಗುರುಳಿತ್ತು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಿನ್ನೆ ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿದಿದೆ. ನಿರಂತರ ಮಳೆಗೆ ಚಪರದಹಳ್ಳಿ ಗ್ರಾಮದಲ್ಲಿ ರೈತರು ಬೆಳೆದಿದ್ದ ಶುಂಠಿ ನೀರು ಪಾಲಾಗಿದೆ. ಗ್ರಾಮದ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ರಸ್ತೆ ಮೇಲೆಲ್ಲ ನೀರು ಹರಿದಿದೆ. ಜನ ಪರದಾಡುವಂತಾಗಿತ್ತು. ಮುಂಗಾರು ಮುನ್ನವೇ ಕರುನಾಡಲ್ಲಿ ವರುಣರಾಯ ಅಬ್ಬರಿಸುತ್ತಿದ್ದಾನೆ. ಆದರೆ ಈ ಮಳೆ ಹಲವೆಡೆ ಹಿತ ತಂದ್ರೆ ಇನ್ನು ಕೆಲವೆಡೆ ಅವಾಂತರ ಸೃಷ್ಟಿ ಮಾಡಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.